ರಾಜ್ಯದ ಹಿಂದೂ ದೇವಭೂಮಿಯೊಂದರ ಮೇಲೆ ವಕ್ಫ್ ಬೋರ್ಡ್ ವಕ್ರದೃಷ್ಟಿ. ಇತಿಹಾಸ ಪ್ರಸಿದ್ಧ ಹಿಂದೂ ದೇವರ ಶಿಲಾಶಾಸನವಿರುವ ಭೂಮಿ ಕಬಳಿಕೆಗೆ ಯತ್ನ. ಕೋಟೆನಾಡು ಚಿತ್ರದುರ್ಗದಲ್ಲಿ ಮತ್ತೆ ಭುಗಿಲೆದ್ದ ಧರ್ಮದಂಗಲ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಮತ್ತೆ ಧರ್ಮದಂಗಲ್ ಜೋರಾಗಿದ್ದು, ಹಿಂದೂ ವರ್ಸಸ್ ವಕ್ಫ್ ಬೋರ್ಡ್ ನಡುವೆ ಸಮರ ಏರ್ಪಟ್ಟಿದೆ. ಚಿತ್ರದುರ್ಗದ ಇತಿಹಾಸ ಪ್ರಸಿದ್ಧ ಹಿಂದೂ ದೇವರ ಶಿಲಾಶಾಸನವಿರುವ ದೇವಭೂಮಿ ಮೇಲೆ ವಕ್ಫ್ ಬೋರ್ಡ್ ತನ್ನ ವಕ್ರದೃಷ್ಟಿ ಹಾಕಿದ್ದು, ಕೃಷ್ಣದೇವರಾಯನ ಸಾಮಂತ ಅರಸನೋರ್ವ ಬಳವಳಿಯಾಗಿ ನೀಡಿದ ಜಮೀನನ್ನ ಕಬಳಿಸಲು ವಕ್ಫ್ ಬೋರ್ಡ್ ಪ್ರಯತ್ನ ನಡೆಸುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಇತಿಹಾಸದ ಕಥೆ ಪ್ರಕಾರ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯನ ಸಾಮಂತ ಅರಸರೊಬ್ಬರಿಗೆ ವಿಚಿತ್ರ ರೋಗ ಕಾಡುತ್ತಿರುತ್ತದೆ. ಆಗ ಚಿತ್ರದುರ್ಗದ ಶಕ್ತಿ ದೇವತೆ ಏಕನಾಥೇಶ್ವರಿ ಮೊರೆಗೆ ಧಾವಿಸಿದ್ದ ರಾಜನ ರೋಗ ನಿರ್ಮೂಲನೆಯಾಗಿರುತ್ತೆ. ಪರಿಣಾಮ ಇಲ್ಲೊಂದು ಶಿಲಾಶಾಸನ ಕೆತ್ತಿಸಿ ಈ ಜಾಗವನ್ನ ಏಕನಾಥೇಶ್ವರಿಗೆ ಬಳುವಳಿಯಾಗಿ ನೀಡಿದ್ದಾರೆ ಎಂಬ ನಂಬಿಕೆ ಇದೆ. ಅಂದಿನಿಂದ ಈವರೆಗೆ ಮುಜರಾಯಿ ಇಲಾಖೆ ಅಧೀನದಲ್ಲಿದ್ದ ಏಕನಾಥೇಶ್ವರಿಯ ಶಾಸನ ಇತ್ತೀಚೆಗೆ ವಿನಾಶದ ಅಂಚಿಗೆ ತಲುಪಿದ್ದು, ದಿಢೀರಂತ ಶಾಸನದ ಮುಂದೆ ಕಿಡಿಗೇಡಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದು, ಈ ಅಕ್ರಮದ ವಿರುದ್ಧ ಸತತ 3 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದ ಹಿಂದೂಪರ ಹೋರಾಟಗಾರರು ಜಿಲ್ಲಾಡಳಿತ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಹೀಗಾಗಿ ಈ ಹೋರಾಟಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು ಶಾಸನದ ಮುಂಭಾಗದ ಕಟ್ಟಡವನ್ನು ತೆರವುಗೊಳಿಸಿದ್ದಾರೆ. ಆದರೆ ಈ ವಿಚಾರ ಒಳಗೊಳಗೆ 2 ಧರ್ಮಗಳ ಮಧ್ಯೆ ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ.